ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಗೋಯ್ತು, ಒಂದು 2 ತಿಂಗಳಾಗಿರ್ಬೋದು. ಆ್ಯಕ್ಚುಲಿ ತುಂಬ ಗ್ಯಾಪ್ ಆಯಿತು. ಏನಪ್ಪ ರೀಸನ್ ಅಂತಂದರೆ, ನನಗೆ ಹೆವಿ ಕಮಿಟ್ಮೆಂಟ್ ಇದ್ದಿದ್ದರಿಂದ ನಾನು ಟೈಮ್ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿ, ಯಾವುದಕ್ಕೂ ಟೈಮ್ ಇರಲಿಲ್ಲ. ಯಾಕೆಂದರೆ ಮುಂಚೆ, ಅದಕ್ಕಿಂತ ಒಂದು 2 ತಿಂಗಳ ಮುಂಚೆ ತುಂಬ ರಜಾ ಆಗಿತ್ತು. ಗದ್ದೆ ಕೆಲಸ ಅಂತೇಳಿ ಊರಿಗೆಲ್ಲ ಹೋಗಿದ್ನಲ್ಲ, ಅವಾಗ ರಜಾ ಆಗಿತ್ತು. ಆಮೇಲೆ ಗಾಡಿ ಇಂಜಿನ್ ಬೇರೆ ಕೆಲಸ ಬಂತು. ಹೆವಿ ಖರ್ಚು ಮೇಲೆ ಖರ್ಚು, ರಜಾ, ಕೆಲಸ ಮಾಡಿಲ್ಲ, ಕಮಿಟ್ಮೆಂಟ್ ಎಲ್ಲ ಫುಲ್ ಬಂದು ಕುತ್ತಿಗೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದು. ಹಾಗಾಗಿ ಟೈಮ್ ಇಲ್ಲದೆ ಇರೋ ಕಾರಣ ಇಷ್ಟು ದಿನ ನಾನು ವಿಡಿಯೋ ಮಾಡಿಲ್ಲ. ಯೂಟ್ಯೂಬಿಂದ ಸ್ವಲ್ಪ ಆಚೆ ಇದ್ದೆ. ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ, ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ. ಹಾಗಾಗಿ ಕೆಲಸದ ಬ್ಯುಸಿಲಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಕಂಪ್ಲೀಟ್ ಬ್ರೇಕ್ ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಮತ್ತೆ ಶುರು ಮಾಡೋಣಂತೆ. ಓಹೋ, ಬೈಕು ಫುಲ್ ಮಣ್ಣಾಗ ಹೋಗೈತೆ. 2 ತಿಂಗಳಾಗೋಯ್ತು ನಿಲ್ಲಿಸಿ, ಸ್ಟಾರ್ಟ್ ಮಾಡಿಲ್ಲ. ಇವಾಗ ಒಂದು 5 ನಿಮಿಷದಿಂದ ಕೋಲ್ಡ್ ಸ್ಟಾರ್ಟ್ ಬಿಟ್ಟಿದ್ದೀನಿ. BS3 ಗಾಡಿ ಕೋಲ್ಡ್ ಸ್ಟಾರ್ಟ್ ಏನೂ ಬರೋಲ್ಲ, ಬಟ್ 2 ತಿಂಗಳಾಗಿತ್ತಲ್ಲ, ಹಾಗಾಗಿ ಹೈಡ್ಲಿಂಗಲ್ಲಿ ಬಿಟ್ಟಿದ್ದೆ. ಬನ್ನಿ, ಇವಾಗಲೇ ತೆಗಿತಾ ಇರೋದು. ಪರ್ಫಾರ್ಮೆನ್ಸ್ ಹೆಂಗಿದೆಯೋ ಏನೋ ಗೊತ್ತಿಲ್ಲ. 2 ತಿಂಗಳ ಕರೆಕ್ಟಾಗಿ ಗಾಡಿ ಎತ್ತೇ ಇಲ್ಲ. ಇವಾಗ ಎತ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಎಲ್ಲಿಗಪ್ಪ ಹೋಗ್ತಾಯಿದ್ದೀನಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇವಾಗ ಗಾಡೀಲಿ ಪೆಟ್ರೋಲು ಫುಲ್ಲು ಡ್ರೈ ಆಗಿದೆ. ಫಸ್ಟ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಪೆಟ್ರೋಲ್ ಇಲ್ವಲ್ಲ ಪೆಟ್ರೋಲು ಭಾರಿ ಜೋಸಲ್ಲ ಅವ್ನು ಮಂಜಣ್ಣ. ಏನು ಹೊಡಿ ಎಣ್ಣೆ ಹೊಡಿತೀಯಾ? ಎಣ್ಣೆ ಹೊಡಿತೀಯ, ಏನು ಹೊಡಿತೀಯ? ಹೊಡಿಯಪ್ಪ. ಹೌದಾ ಅಣ್ಣ? ಪೆಟ್ರೋಲು ಅಣ್ಣ 120 20. ಬಿಡ ಹಾಕ್ತೀನಿ ನಾನು, ಮಾಡಿದ್ದೀನಿ ಬಿಡು. ನಂದು ನಿಂದು ನೀನು ಹಾಕೊಳ್ಳೋ ಮರ ಯಾವ? ಓಹೋ, ಯಾಕೆ ಜಾಸ್ತಿ ಆಯ್ತಿದ್ದು ನೋಡಿ ಸರ್ ಇದು. ಹಾಂ, ನಿಂದು ಹಾಕನೆ, ನನಗೆ ನೀನು ಹಾಕಿ ಇರಲಿ ಬಿಡು. ನಡಿಯಪ್ಪ, ಯಾವ ರೋಡ್ ಅವರ? ಹಾಂ, ಯಾವ್ದ್ರ ಮೇಲೆ ಸಾ? ಹಾಂ ಹಾಂ, ಇಲ್ಲೇ ಹೋಗ್ಬಿಡಮ್ರಿ ಒಳಗಡೆ. ಹಸಿ ಲೆಗಸಿ ಕೆರೆಕೋಡಿ ರೋಡಲ್ಲಿ, ಕೆರೆಕೋಡಿ ರೋಡು. ಸ್ನೇಹಿತರೆ, ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಇವಾಗ ಹೋಗ್ತಾಯಿದ್ದೀವಿ ನಾವು ಬಜಾಜ್ ಶೋರೂಮ್ಗೆ. ಯಾಕೆಂದರೆ ಅಲ್ಲಿ ಮುಂದೆ ಬೈಕಲ್ಲಿ ಹೋಗ್ತಾ ಇದ್ದಾನಲ್ಲ ನಮ್ಮ ಹುಡುಗ ಸ್ವಾಮಿ, ಅವನು ಆ್ಯಕ್ಚುಲಿ ಗಾಡಿ ತೊಗೊತಾ ಇದ್ದಾನೆ. ಬಜಾಜ್ ಮ್ಯಾಕ್ಸಿಮ XL RD ಬರುತ್ತಲ್ಲ, ಅದು CNG ಗಾಡಿ. ಓಕೆನಾ, ತೊಗೊಬೇಕು ಅಂಥೇಳಿ ಬಣ್ಣ ಹೋಗಿದ್ದು ಬರೋಣ ಅಂಥೇಳಿ ಕರೆದ. ಹಾಗಾಗಿ ನಾನು ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಬೇಕು ಯಾವ ಥರ ಆಗುತ್ತೆ. EMIಯಲ್ಲಿ ತೊಗೊಳ್ಳೋ ಪ್ಲ್ಯಾನ್ ಇರೋದು. ಅಲ್ಲಿ EMI ಯಾವ ಥರ ಪೇಪರ್ ವರ್ಕ್ ಎಲ್ಲ ನೋಡಬೇಕು, ಕೊಟೇಶನ್ ಎಲ್ಲ ಚೆಕ್ ಮಾಡಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹೆಂಗಾಗುತ್ತೆ ನೋಡೋಣಂತೆ. ಬನ್ನಿ, ಇವಾಗ ಹೋಗ್ತಾಯಿದ್ದೀವಿ ಶೋರೂಮ್ಗೆ. ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲ, ಆನ್ಲೈನಲ್ಲಿ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ? ನಾನು ಇದು 2ನೇ ಹೆಲ್ಮೆಟ್ ತೊಗೊಂಡಿದ್ದು. ಮೊದಲನೇ ತೊಗೊಂಡೆ, ಅದೊಂದು ಸ್ವಲ್ಪ ಸೈಜು ಚಿಕ್ಕದು ಅನ್ನಿಸ್ತು. ಆಮೇಲೆ ಇನ್ನೊಂಚೂರು ದೊಡ್ಡ ಸೈಜ್ ತೊಗೊಂಡೆ, ಇದು ಕರೆಕ್ಟಾಗದೆ. ಹಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಅಮೆಝಾನಲ್ಲಿ ರಿಟರ್ನ್ ಮಾಡೋಕ್ಕೆ ಆಪ್ಷನ್ನೇ ಕೊಡ್ತಾಯಿಲ್ಲ. ಅಂದರೆ ಎಕ್ಸ್ಚೇಂಜ್ ಮಾಡ್ಬೋದು. ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದೇ ಸೈಜು ಬೇರೆ ಪ್ರಾಡಕ್ಟ್ ಕೊಡ್ತಾನೆ, ರಿಟರ್ನ್ ತಗೋತಾ ಇಲ್ಲ. ಅದು ಇದೆ, 2 ಸೇಮೇ, 4.5ನೇ ಸೈಜ್ ಬೇರೆ ಬೇರೆ. ಏನು ಸರ್ ಡ್ಯೂಟಿ ಬರ್ತದ?
ಹಾಂ 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 ಪರವಾಗಿಲ್ಲ ರೇಟು. ಇವಾಗ ನಾವು ಕೆರೆ ಕೊಡಿ ರೋಡಲ್ಲಿ ಬಂದು ಹೊಸಕೆರೆಹಳ್ಳಿ ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಮೇಯ್ನ್ ರೋಡ್ ಜಾಮ್ ಇರುತ್ತೆ ಅಂತ. ಜಾಮ್ ಅಂತ ಏನಿಲ್ಲ, ಇದೊಂದು ಸ್ವಲ್ಪ ಶಾರ್ಟ್ ಕಟ್ಟು ಹತ್ರ ಆಗುತ್ತೆ ಅಂತೇಳಿ ಹೋಗ್ತಾಯಿದ್ವಿ. ಇವಾಗ ಸೀದಾ ಹೊಸಕೆರೆಹಳ್ಳಿಯಿಂದ ಇದೇ ರೋಡಲ್ಲಿ ಹೋದರೆ ಸೀದಾ ಹೊಸಕೆರೆಹಳ್ಳಿ ಬ್ರಿಡ್ಜ್ ಮೇಲೆ ಹೋಗ್ತೀವಿ. ಬ್ರಿಡ್ಜ್ ಹತ್ರ ಜಾಯ್ನ್ ಆಗ್ತೀವಿ, ರಿಂಗ್ ರೋಡು. ಅಲ್ಲಿಂದ ರೈಟ್ ತೊಗೊಂಡು ಯಾವ ಶೋರೂಮ್ಗೆ ಹೋಗ್ತಾಯಿದ್ವಿ ಅಂತಂದರೆ ಕದ್ರಿನಹಳ್ಳಿ ಹತ್ರ ಇದೆಯಲ್ಲ, ದೇವೇಗೌಡ ಪೆಟ್ರೋಲ್ ಬಂಕ್ ಆದಮೇಲೆ ಮುಂದೆ ಲೆಫ್ಟ್ ಸೈಡಲ್ಲಿ ಮೇಯ್ನ್ ರೋಡಲ್ಲೇ ಇದೆ, ಅದೇ ಶೋರೂಮ್ಗೆ ಹೋಗ್ತಾಯಿದ್ವಿ. ಬನ್ನಿ, ಇವಾಗ ಕದ್ರಿನಹಳ್ಳಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ರೈಟ್ ತೊಗೊಂಡು ಸೀದಾ ಒಂದೇ ರೋಡು ರಿಂಗ್ ರೋಡಲ್ಲಿ ಹೋಗ್ತಾಯಿದ್ರೆ ಡೈರೆಕ್ಟು ಶೋರೂಮ್ ಹತ್ರನೇ ಹೋಗ್ತೀವಿ. ಈಗ ನೋಡಿ, ಒಳಗಡೆ ಬಂದಿದ್ದು ನಮಗೇನು ರಿಸ್ಕ್ ಅನಿಸಿಲ್ಲ. ನೋಡಿ, ಇವಾಗ ಮೇಯ್ನ್ ರೋಡ್ ಜಾಯ್ನ್ ಆಗಿದ್ದೀವಿ. ಇದಂತೂ ಇವಾಗ ಯಾವುದೋ ಅದು ವೀರಭದ್ರನಗರ ಸಿಗ್ನಲ್ ಫ್ಲೈಓವರ್ ಆಗಿಬಿಟ್ಟಿದೆ. ಅಲ್ಲಿಂದ ಸ್ವೈ ಅಂತ ಬರ್ತಾವೆ, ಬಂದುಬಿಟ್ಟು ಇಲ್ಲಿ ಹೊಸಕೆರೆಹಳ್ಳಿ ಅಂಡರ್ ಪಾಸ್ ಒಳಗಡೆಯಿಂದನೂ ಫುಲ್ ಜಾಮ್ ಆಗುತ್ತೆ. ನೋಡಿ ಎಷ್ಟೊಂದು ಜಾಮ್ ಆಗಿದೆ ಅಂತ. ಈ 3 ವೀಲರು 4 ವೀಲರ್ ಆದರೆ ಹೆಂಗಾದರೂ ಹೋಗ್ಬಿಡ್ಬೋದು. 2 ವೀಲರು ಎಳೆದಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಟ್ರಾಫಿಕಲ್ಲಿ ಗಾಡಿ ಓಡಿಸ್ಬೇಕಂತಂದರೆ ಸಖತ್ ಇರಿಟೇಷನ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಅಪರೂಪ ಗಾಡಿ ಓಡಿಸ್ತಾ ಇದೀವಲ್ಲ, ಅದಕ್ಕಂಗೆ ಆಗುತ್ತೆ. ಏನ ಖತಮ್. ನೋಡಿ, ಇವನು ಕುಡಿದ್ಬಿಟ್ಟು ಹೆಂಗೆ ಆಡ್ತಾವನೆ. ನೀರು ಹಾಕೊಳ್ಳೋದೇ ಕುಡಿದ್ಬಿಟ್ಟವನ ಅನ್ಸುತ್ತೆ. ಎಲ್ಲಿ ಹೊಡಿತ್ಲಾ? ಅಯ್ಯೋ ದೇವ್ರೇ. ಏನು ಸರ್, ಎಲೆಕ್ಟ್ರಿಕ್ ಗಾಡಿಗಳವೆ, ಪೆಟ್ರೋಲ್ ಡೀಸೆಲ್ ಬರೋದಿಲ್ಲ ಅಂತಲೋ. ಹೆಲ್ಮೆಟ್ ಹಿಂಗೆ ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ, ದೇವ್ಕ ಹೋಯ್ತಾರೆ. ಯಾವ್ದು ನೆನ್ನೆ ಕ್ಲಿಯರ್ ಮಾಡೋದಲ್ಲ ಹೇಳೋದು. ಅದೇ ನೆನ್ನೆ ಕ್ಲಿಯರ್ ಮಾಡಿದ್ರೆ ಸರ್. ನೆನ್ನೆ ಕ್ಲಿಯರ್ ಆಗೋದು, ಅದು ಇನ್ನೂ ಅಪ್ಡೇಟ್ ಆಗಿಲ್ಲ. ರಿಟರ್ನ್ ಆಫ್ ಅಂದರೆ ಯಾವುದು ಬಜಾಜ್ದೇನೋ. ಇದು ಡಿಲೀಟ್ ಮಾಡಿ ಪೇಮೆಂಟ್ ಕ್ಲಿಯರ್ ಮಾಡ್ಕೊಂಡಿದ್ರೆ ಓಕೆ. ಕ್ಲೋಸ್ ಅಂತಾರೆ ಬಂದಿದೆ, ಕ್ಲೋಸ್ ಆಗಿದೆ ಲೋನು, ರಿಟರ್ನ್ ಆಫ್ ಅಂದರೆ ಯಾವ ಥರ ಅಂದರೆ ಕರೆಕ್ಟಾಗಿ ಆನ್ ಟೈಮಲ್ಲಿ ಕಟ್ಟಿರಲ್ಲ ಅಂತ. ಕಟ್ಟಿರ್ತೀಯ, ಲೇಟ್ ಪೇಮೆಂಟ್ ಆಗಿರ್ತವೆ ಅಂತ. ಅದು ಓಡಿ ಕ್ಲಿಯರ್ ಮಾಡ್ಕೊಂಡ್ರಾ? ಆ ಓಡಿ ಎಲ್ಲ ಕ್ಲಿಯರ್ ಆಗೈತೆ, ನೆನ್ನೆ ಕ್ಲಿಯರ್ ಮಾಡೋರು. ಅದೇ ಇದಕ್ಕೆ ಅಂತಲೇ ನೆನ್ನೆ ಕ್ಲಿಯರ್ ಮಾಡಿದ್ರು. ಇಲ್ಲಿ ಬಂದ್ರೂ ಸಮಸ್ಯೆ ಆಗುತ್ತೆ, ಕ್ಲಿಯರ್ ಮಾಡಲೇಬೇಕು ಅಂತ ಹೇಳ್ತೀರಾ ಅಂದ್ಬಿಟ್ಟು ನೆನ್ನೆ ಕ್ಲಿಯರ್ ಮಾಡಿದ್ರು. 9,000 ಎಷ್ಟು ಇತ್ತು. ಅದು ಅದೇ ಅದು ಇದು ಓಡಿ ಬಂದು ಅಪ್ಡೇಟ್ ಆಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು. ಬಟ್ ನೀವು ಕ್ಲಿಯರೆನ್ಸ್ ಲೆಟ್ ಇದ್ರೆ ಮಾಡೋದು ಓಕೆ. ಬಟ್ ರಿಟರ್ನ್ ಆಗ್ತದೆ ಬಜಾಜ್ ಎಲ್ಲ ನಿಮ್ದು ಯಾವುದು ಸರ್ ಫೈನಾನ್ಸ್? ಅಂದರೆ ನಿಮಗೆ ಇದ್ರದ್ದು ಸಿವಿಲ್ ಇದಾಗ್ತಾ ಇದೆಯಾ? ಅಟ್ಲೀಸ್ಟ್ ಒಂದೇ ಅದನ್ನು ಇದ್ದಿದ್ರೆ ಎಲ್ಲ ಪುಷ್ ಮಾಡ್ಬೋದಾಗಿತ್ತು ನಾವು. ಇಲ್ಲ ಹಿಂಗಾಗಿತ್ತು ಕೋವಿಡ್ ಟೈಮಲ್ಲಿ ಏನೋ ಅಂತ ಹೇಳ್ಬಿತ್ತು. ಬಟ್ ಬ್ಯಾಕ್ ಟು ಬ್ಯಾಕ್ 3 ಅಂತ ಅದು ರೀಸೆಂಟಾಗಿ ಆಗಿರೋವೆಲ್ಲ. ಇವಾಗ ಒಂದು 2 ವರ್ಷ ಹಿಂದೆಯಿಂದ ಆಗಿರೋವೆಲ್ಲ ಅಕೌಂಟ್ ಅಲ್ವಾ. ಇವ್ರು ಆಲ್ರೆಡಿ ಟ್ರ್ಯಾಕ್ ಸ್ವಲ್ಪ ಚೆನ್ನಾಗಿರಲ್ಲ ಇವ್ರದ್ದು. ಈಗ ನೋಡಿ 73 ಅಕೌಂಟ್ ಐದು ಇವರು ಬೇರೆ ಎಲ್ಲ ಚೆನ್ನಾಗಿ ಕಟ್ಕೊಂಡು ಬಂದವ್ರೆ. 3ರಿಂದ ಇವರಿಗೆ
ಮಿಕ್ಕಿದೆಲ್ಲ ನೀಟಾಗಿ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡೋದು. ಇದು ಯಾವುದು ಬೈಕಂದು ಇದು ಲಾಸ್ಟ್ ಟೈಮಲ್ಲಿ ಬೈಕಂದು ಅದೇ ಬೈಕಂದು ಒಂದು 2 EMI ಅದು ಕ್ಲಿಯರ್ ಮಾಡಿದೆ ಒಟ್ಟಿನಲ್ಲಿ. ಅದೇ ಲೇಟ್ ಆಗಿತ್ತು. ಕೊಡ್ತೀವಿ ನಾವು ಲಾಸ್ಟಿಗೆ ಅದರಲ್ಲೇ ಅದು ಅದೇ ಸಮಸ್ಯೆ ಆಗಿರೋದು. ನೋಡಿ 2,000 ರೂಪಾಯಿಗೆ 4,000 ರೂಪಾಯಿ ಹೊಡಿ ಕಟ್ಟವ್ರೆ. ಮೊಬೈಲ್ ಆ್ಯಪ್ಗಳ ತೊಗೊಳೋದು ಅಂದ್ಕೊಳ್ಳಿ ಹಿಂಗಾಗೋದು. ಚಿಕ್ಕ ಮಕ್ಕಳು ತೊಗೊಂಡ್ಬಿಡ್ತೀವಿ, ಗೊತ್ತಾಗಲ್ಲ ಆ್ಯಪಲ್ಲಿ. ನಿಮ್ಮ ಅದನ್ನು ಚೆಕ್ ಮಾಡಿಸು. ಆಗಿಲ್ಲ ಅಂದರೆ ನಿಮ್ಮ ಮನೆಯವರದ್ರಲ್ಲಿ ಯಾವುದೂ ಇಲ್ಲ ಅಲ್ವಾ ಲೋನು? ಫ್ರೆಶರಲ್ಲಿ ಆದರೂ ಆಗುತ್ತೆ. ಓ, ಡೀಲ್ ಇರಲೇಬೇಕಾ? ಅಲ್ಲ, ಇವ್ರದ್ದು DL ಹಾಕಿ ಅವ್ರದ್ದು ವೈಫು ಹೆಸರಲ್ಲಿ ಮಾಡೋಕ್ಕಾಗಲ್ವಾ? ಮಾತಾಡಿಸಿ ಸರ್, ಒಂದು ಕೇಳಿ ಸರ್. ನೀವು ಸುಮ್ಮನೆ ಕೈ ಕಟ್ಕೊಂಡು ಹಿಡ್ಕೋತಿರಲ್ಲ. ಪಟ ಪಟ ಕೆಲಸ ಮುಗಿಸ್ಕೊಂಡು ಹೋಗೋಣ. ಆಗುತ್ತಾ? ಗಾಡಿ ಎನ್ಕ್ವೈರಿ ಮಾಡೋಣ ಅಂಥೇಳಿ ಬಂದಿದ್ವು. ಆದರೆ ಡಾಕ್ಯುಮೆಂಟು ಪ್ರೊಸೆಸಿಂಗು ಸಖತ್ ಲೇಟಾಗೋಯ್ತು. ಟೈಮ್ ಇವಾಗ ಆಲ್ರೆಡಿ ಹೆವಿ ಟೈಮ್ ಅಂದರೆ ಟೈಮ್ ಆಗಿದೆ 3:15. ನಾವು ಬಂದಿದ್ದು ನೋಡಿದ್ರೆ 11 ಗಂಟೆ. ಹಾಂ, ನಿಮ್ಮೂರನ್ನು ಅಂತಂದ್ಬಿಟ್ಟು ವಹಿಸ್ಕೊಬರ್ಬಿಡಿ, ಹೊಡ್ಸ್ಕೋತಾನೆ ಯಾರು ನಾನು ಸರ್ ನಿಮಗೆ ಸಪೋರ್ಟ್ ಮಾಡ್ತೀನಿ. ಹೇಳ್ತಾಯಿದ್ದೀನಿ ಮಗ, ನಿಮ್ಮೂರವ್ರು ಹೇಳ್ಬಿಡ್ತಾ ಇದ್ದೀನಿ. ಇವತ್ತೆಲ್ಲ ಭಾಳ ಗಿಡಸ್ತಲ್ಲೋ ಸಾಮುಡು ಇವತ್ತೆಲ್ಲ. ಹಾಂ, ಹಿಂಗೆ ಹೋಗಂಬಾಣ, ಅಲ್ಲೆಲ್ಲ ಏನು ಹೆಂಗೆ ಪೊಲೀಸ್ ಕೇಸ್ ಎಲ್ಲ ನಿಂತಿರ್ತಾರೆ, ನಿಮ್ದಾರು ಹೆಲ್ಮೆಟ್ ನಿಮ್ಮನ್ನು ಮಾತಾಡ್ಸಲ್ಲ. ನಿಮ್ಗೆ ಮಾತಾಡ್ತಾರೆ? ಹಾಂ, ನಮ್ಮ ಇಲ್ಲಿ ನೋಡಿದ್ವಿ, ಸ್ಟ್ಯಾಂಡ್ ಹಾಕಂಗಿಲ್ಲ, ಬಿಚ್ಚಿಸ್ಕೊಂಡು ಎಲ್ಲ ಗುಡಿ ಹಾಕೋದವ್ರೆ. ಈ ಸ್ಟ್ಯಾಂಡ್ ಹಾಕಂಗಿಲ್ಲ, ಮೊಬೈಲ್ ಸ್ಟ್ಯಾಂಡ್ ಹಾಕಂಗಿಲ್ಲ ಬೈಕೆ. ಹೌದಾ? ಹಾಂ, ಬಿಚ್ಚಿಸ್ಕೊಂಡು ಗುಡಿ ಹಾಕೋದವ್ರೆ. ಮೊಬೈಲ್ ಸ್ಟ್ಯಾಂಡ್ ಹಾಕಂಗಿಲ್ಲ ಅಂದ್ರೆ ಹೆಂಗ್ಲಾ? ಹಾಕಂಗಿಲ್ಲ ಬೈಕ್ ಒಳಗೆ. ಮತ್ತೆ ಮ್ಯಾಪ್ ನೋಡೋಕ್ಕೆ ಬೈಕಲ್ಲಿ ಮೊಬೈಲ್ ಸ್ಟ್ಯಾಂಡು, ಮೊಬೈಲ್ ಹಿಂಗೆ ಮ್ಯಾಪ್ ಹಿಂಗೆ ನೋಡ್ಕೊಳ್ಳೋದು ಅವೇನು ಇಲ್ಲಕ್ಕೆ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಗಾಡಿ ವೈಟ್ ಫೀಲ್ಡಲ್ಲಿ ಎಷ್ಟು ಗಾಡಿ ಮೊಬೈಲ್ ಸ್ಟ್ಯಾಂಡ್ ಬಿಚ್ಚಿ ಮಾಡಿಸ್ಕೊತಾರ. ಹೌದಾ? ನೆನ್ನೆ ಅಂದರೆ ನೆನ್ನೆ ಸಂಜೆ ನೋಡಿದ್ವಿ ವಿಡಿಯೋ. ಅದು ಏನೋ ಗಾಡಿಗೆ ಈ ಥರ ಸ್ಟ್ಯಾಂಡ್ ಹಾಕಂಗಿಲ್ವಂತೆ. ರ್ಯಾಪಿಡೋ ಡ್ಯೂಟಿ ಎಲ್ಲ ಮಾಡ್ತಾರೆ ಅವ್ರಿಗೆ ಹೆಂಗೆ ಅಂತ. ಹೌದಾ? ಹಾಂ, ಮೊಬೈಲ್ ಇಲ್ಲ ಅಂದರೆ ಕೆಲಸವೇ ಇಲ್ಲ, ಹಂಗಾಗೈತಿ ಈಗ. ಗೊತ್ತಾಗಲ್ಲ ಅಂತ ಓಕೆ ಸ್ನೇಹಿತರೆ, ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಏನಪ್ಪ ಆಗಿದೆ ಅಂತಂದರೆ, ನಮ್ಮ ಹುಡುಗಂದು ಸಿವಿಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಯಾವುದೋ ಒಂದು ಲೋನು ಒಂದು 2 EMI ಡ್ಯೂ ಬಿಟ್ಬಿಟ್ಟು ಅದೇ ಲೇಟ್ ಪೇಮೆಂಟ್ ಆಗಿ ಸಿವಿಲ್ ಎಫೆಕ್ಟ್ ಆಗಿದೆ. ಹಂಗಾಗಿ ನಮ್ಮ ಹುಡುಗನ ಹೆಸರಲ್ಲಿ ಲೋನು ಆಗಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಅವರ ಮಿಸಸ್ ಹೆಸರಲ್ಲೇ ಮಾಡಿಸ್ಬಿಡಿ ಅಂಥೇಳಿ ಮಾತಾಡಿ ಇವಾಗ ಅವರ ವೈಫ್ ಹೆಸರಲ್ಲಿ ಲೋನು ಪ್ರೊಸೆಸಿಂಗ್ ಅಂಥೇಳಿ ಡಾಕ್ಯುಮೆಂಟೇಷನ್ ಎಲ್ಲ ನಡೀತಾ ಇದೆ. ಲೋನು ವೆರಿಫಿಕೇಷನ್ ಎಲ್ಲ ಆದರೆ ಲೋನು ಅಪ್ರೂವಲ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಏನು ಎತ್ತ ಅಂತ. ಇನ್ನೇನಿಲ್ಲ, ನೆಕ್ಸ್ಟು ಲೋನ್ ಅಪ್ರೂವಲ್ ಆಯಿತು ಅಂತಂದರೆ ಗಾಡಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಗಾಡಿ ತೊಗೊಳ್ಳೋದಷ್ಟೇ. ಓಕೆನಾ? ಇವಾಗ ಇಷ್ಟಾಗಿದೆ, ಎಲ್ಲ ಕನ್ಫರ್ಮೇಷನ್ ತೊಗೊಂಡು ಆ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟು ಗಾಡಿ ಒಂದು ಡೆಲಿವರಿ ತೊಗೊಳ್ಳೋದಿರುತ್ತೆ. ನೋಡೋಣ ಯಾವಾಗ ಏನು ಎತ್ತ ಅಂತ ತಿಳಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್, ಸಿ ಯು.